ಈಗ ಹೋಗಿರ್ತಾರ, ಕೈ ಹಿಂಗಿರ್ತದ, ಮಾರಿತ್ಲಾಗಿರ್ತದೆ. ಹಂಗಾರ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗ ವ್ಯಂಜನಗಳವ. ಯಾವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದನ್ನ ಇದು ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದಂತ. ನಮಸ್ತೆ, ನಮಸ್ಕಾರ. ಸೊ ನಿಮಗೆ ಇವಾಗ ಹಾಕಿದ ಮೊದಲನೇ ವಿಡಿಯೋ. ಸೊ ನಮಸ್ಕಾರ ಅಂತಂದರೆ ಏನು ಅಂತ ಸೊ ಅವ್ರು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನಾವು ಎರಡೂ ಕೈಯಿಂದ ನಮಸ್ಕಾರ ಮಾಡಿದ್ರೆ ನಮಗೆ ಸಿಗೋವಂಥ ಫಲ ಮತ್ತೆ ಅಂತ. ಸೊ ನಾನು ಹೇಳೋದೇನೆಂದರೆ, ನಾವು ಯಾರಿಗಾರು ಮನಸ್ಪೂರ್ವಕವಾಗಿ ನಮಸ್ಕಾರ ಹೊಡೆದ್ರೆ ಅದು ಅವ್ರಿಗೂ ಒಂಥರ ಶೋಭೆ. ನಾವು ಯಾರು ಮರ್ಯಾದೆ ಕೊಡ್ತಾ ಇರ್ತೀವಿ ಅವ್ರಿಗೂ ಒಂಥರ ಶೋಭೆ. ಸೊ ಪರವಾಗಿಲ್ಲ. ನೆಕ್ಸ್ಟು ವಿಡಿಯೋಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ನಿಮ್ಮ TNK ಕನ್ನಡಿಗ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಬೆಲ್ಲೈಕಾನ್ ಹೊಡೀರಿ. ಸೊ ಕನ್ನಡ, ನಮ್ಮ ಕನ್ನಡ ಒಂದು ಶಾರ್ಟ್ ವಿಡಿಯೋ ಅಂದ್ಕೊಳ್ಳಿ, ಇದು ಚಿಕ್ಕದು, ಪರವಾಗಿಲ್ಲ. ಸೊ ನಮ್ಮ ಕನ್ನಡ ಲಿಪಿ ಅಂದರೆ ಅಕ್ಷರಗಳು ಹೆಂಗೆ ದಿನದಿಂದ ದಿನಕ್ಕೆ, ರಾಜರು ಹೆಂಗೆ ಆಡಳಿತ ಮಾಡ್ತಾ 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 ನಮ್ಮ ಕನ್ನಡ ಹೆಂಗೆ ಬೆಳೀತು ಅನ್ನೋದನ್ನು ಒಂದು ವಿಡಿಯೋಲ್ಲಿ ಒಂದೇ ಇಡೀ ತುಂಬ ವಿಡಿಯೋಸ್ಗಳನ್ನ ನೋಡಿದ್ದೀನಿ. ಸೊ ಆ ವಿಡಿಯೋ ನಿಮಗೂ ಒಂದು ಹಾಕ್ತೀನಿ ನೋಡಿ. ನೋಡಿ, ನಮ್ಮ ಮೈಸೂರಲ್ಲಿ ಅಂದರೆ ನಮ್ಮ ಮೈಸೂರು ರಾಜ್ಯದ್ದು ಒಂದು ಕನ್ನಡ ಇತ್ತು. ಸೊ ನಮ್ಮ ಕನ್ನಡ ತನ್ನ ಒಬ್ಬ ಆಸ್ಥಾನದ ರಾಜನಿಂದ ಒಂದೊಂದೊಂದೊಂದು ರೂಪ ಪಟ್ಟು ಇವತ್ತು ಆಧುನಿಕ ಕನ್ನಡ ಯಾವ ಥರ ಬಂದು ನಿಂತಿದೆ ಅಲ್ವಾ. ಸೊ ಇವಾಗ ಇದ್ರದ್ದು ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ, ದೊಡ್ಡದೊಂದು ಫೈಟಿಂಗ್ ಇಲ್ಲೇ ನಡೀತಾ ಐತೆ ಹೊರಗಡೆ, ನಮ್ಮದು ಅಂತ. ಸೊ ಬೆಳಗಾವಿ ಆ ಕಡೆ ಸೈಡಲ್ಲೂ ನಡೀತಾ ಇದೆ. ಬಟ್ ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೋ, ನನ್ನ ಅನಿಸಿಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಬೆಂಗಳೂರನ್ನ ಸೀಮಿತವಾಗಿ ಅಥವಾ ಬೆಂಗಳೂರಿಗೆ ಮಾತ್ರ ನಾಮಫಲಕ ಮಾತ್ರ ಹಾಕೊಬೇಕು ಅಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಇವಾಗೇನು ನಮ್ಮ ರಾಜಕಾರಣಿಗಳು ಏನೆಲ್ಲ ಸೇರಿಕೊಂಡು ಒಂದು ಕಾನೂನು ಕಡ್ಡಾಯವಾಗಿ ಮಾಡಿದ್ದಾರೆ ನಾಮಫಲಕ. ಸೊ ಬರೀ ನಾಮಫಲಕದ ಬಗ್ಗೆ ಎಲ್ಲ ಕನ್ನಡದಲ್ಲಿ ಹೆಸರು ಹಾಕೊಂಡ್ಬಿಟ್ರೆ ಅಂತಲ್ಲ. ನನ್ನ ಅನಿಸಿಕೆ ಏನಂದರೆ, ನನ್ನ ಒಪಿನಿಯನು, ಕನ್ನಡನ ಪ್ರತಿಯೊಬ್ಬ ಬಳಸಬೇಕು. ಯಾರೆಲ್ಲ ಇದ್ದಾರೆ ಕರ್ನಾಟಕದಲ್ಲಿ, ಸೊ ಅವರೆಲ್ಲ ಕನ್ನಡನ ಬಳಸಬೇಕು. ಸೊ ಅವ್ರು ಬಳಸಿದ್ರೇನೆ ನಮಗೂ ಒಂದು ಲೆವೆಲ್ಲು. ನಾವಿವಾಗ ಸಿದ್ದರಾಮಯ್ಯ ಸರ್ದು ಒಂದು ವಿಡಿಯೋ ನೋಡಿದ್ದೀನಿ. ಈಗ ತ್ರಿಭಾಷೆ ಇದೆಯಲ್ಲ ಸರ್, ಇದನ್ನೇನಾದರೂ ಮುಂದಿನ ದಿನಗಳಲ್ಲಿ ನಾವು ತೆಗೆದುಹಾಕಿ ತಮಿಳ್ನಾಡು ಮಾದರಿಯಲ್ಲಿ ದ್ವಿಭಾಷೆನ ಏನಾದರೂ ಒಪ್ಕೊಂತೀವ? ಇಲ್ಲ, ತ್ರಿಭಾಷೆ ಇದ್ರೆ ತೊಂದರೆ ಏನಾಗಲ್ಲ ನಮಗೆ. ಅದರಲ್ಲಿ ತ್ರಿಭಾಷಾ ಎಲ್ಲ ಕಡೆ ನಡೀತಾ ಇದೆ, ಇಲ್ಲೂ ಏನು ತಪ್ಪಿಲ್ಲ ಅಂತಾರೆ. ಸೊ ಒಂದು ಮಾತು ಹೇಳ್ತೀನಿ, ಇದು ರಾಜಕಾರಣ ವಿಷಯಗಳಿಗಲ್ಲ. ಸೊ ನನ್ನ ವೈಯಕ್ತಿಕವಾಗಿ ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಮ್ಮ ಕನ್ನಡ ಅಲ್ಲ ಅಂತ ಏನಾದರೂ ವಿರೋಧಿಸಿದ್ರೆ, ಸೊ ಅವ್ರನ್ನೂ ವಿರೋಧಿಸ್ತೀವಿ ನಾವು. ಸೊ ನಮಗೆ ಅಂದರೆ ನಮ್ಮ ದೇಶಕ್ಕೆ ಒಳ್ಳೇದಾಗ್ತಾ ಇದೆ, ಓಕೆ, ನಮ್ಮ ಊರಿಗೆ ಒಳ್ಳೇದಾಗ್ತಾ ಇದೆ, ಓಕೆ. ಆದರೆ ನಮ್ಮನೇನ ಮುರಿದು ಬೇರೆಯವ್ರ ಮನೇನ ಉದ್ಧಾರ ಮಾಡೋಷ್ಟು ಒಳ್ಳೆಯವ್ರಂತೂ ನಾವಾಗಲ್ಲ ಅವಾಗ. ಸೊ ಯಾಕೆಂದರೆ ನಮ್ಮ ಕನ್ನಡ ನಮಗೆ ತುಂಬ ಮುಖ್ಯ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋರು, ಕನ್ನಡಕ್ಕೆ ಅಂದರೆ ನಮ್ಮದೇ ಆದಂಥ ಒಂದು ಸಪ್ರೇಟ್ ಅಭಿಮಾನ ಇರುತ್ತೆ. ನಮ್ಗೆ ಅಭಿಮಾನದ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ನಿಮ್ಗೇನು ಹೇಳೋದು ಅಂತಂದರೆ, ಇದೇನು ಮಾಡ್ತಾ ಇದ್ದೀರಾ ನೀವು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಅಂತ, ಸೊ ಕಡ್ಡಾಯವಾಗಿ ಕನ್ನಡನ ಓದಬೇಕು ಅಂತಲೂ ಮಾಡಿ. ಆದರೆ ನನ್ನೊಂದು ಹಂಬಲ್ ರಿಕ್ವೆಸ್ಟು, ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಡ್ರಿ. ಆದರೂ ಪ್ರೈವೇಟ್ನ ಬೆಳೆಸ್ತೀನಿ ಅಂತ ಹೋಗ್ಬಿಟ್ಟು ಮುಚ್ಚಾಕ ಚೆನ್ನಾಗಿರಲ್ಲ. ಸೊ
ಸರ್ಕಾರಿ ಶಾಲೆಗಳನ್ನ ಉಳಿಸಿ ಒಂದು ಎಜುಕೇಷನ್ನು ಹೆಲ್ತು ಎರಡು ಫ್ರೀ ಮಾಡಿಬಿಟ್ರೆ ನನ್ನ ಪಕ್ಷದಲ್ಲಿ ಜನ ದುಡ್ಡಿಡಲ್ಲ ಗುರು. ಇದು ತುಂಬ ಜನ ಹೇಳೋರೆ, ಕುಮಾರಸ್ವಾಮಿ ಅವ್ರು ಕೂಡ ಹೇಳಿದರು, ಅವ್ರು ಕೂಡ ಎಜುಕೇಷನ್ನು ಮತ್ತು ಮೆಡಿಕಲ್ನ ಇದು ಮಾಡ್ತೀನಿ, ಫ್ರೀ ಮಾಡ್ತೀನಿ ಅಂತ ಹೇಳಿದರು. ಸೊ ನನಗೆ ಅನ್ಸೋದೇನಂತಂದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ಅಂತ ಹೇಳ್ತಾರ, ನಮ್ಮ ದೇಶದಲ್ಲಿ ಫ್ರೀ ಎಜುಕೇಷನ್ನು ಫ್ರೀ ಹೆಲ್ತು ಎರಡನ್ನ ನೀವೇನಾದರೂ ಫ್ರೀ ಮಾಡಿಬಿಟ್ರೆ, ನಾನು ಸೀರಿಯಸ್ ಆಗಿ ನಮಗಂತೂ ಮನುಷ್ಯ ಯಾವನು ದುಡ್ಡನ್ನ ಶೇಖರಣೆ ಮಾಡೋದಕ್ಕೆ ಹೋಗಲ್ಲ ನನಗೆ ಗೊತ್ತಿರೋಂಗೆ. ಯಾಕೆಂದರೆ ಯಾರದೇ ಆಗಲಿ, ನಮ್ಮ ಮನೇಲೇ ಆಗಲಿ ಅಥವಾ ಯಾರದೇ ಮನೇಲಾಗಿರಲಿ, ಅಮೌಂಟ್ನ ಶೇಖರಣೆ ಮಾಡೋದೇ ಎರಡು ಪರ್ಪಸ್ಗೆ. ಒಂದು ಮಕ್ಕಳು ಎಜುಕೇಷನ್ಸ್ಗೆ, ಇಲ್ಲ ಎರಡನೇದು ಅವರು ಚಿಕ್ಕ ವಯಸ್ಸಲ್ಲಿ ಅಥವಾ ದೊಡ್ಡವರಾದ್ಮೇಲೆ ಏನಾದರೂ ಒಂದು ಇಶ್ಯೂಸ್ ಆದರೆ ಅವ್ರಿಗೆ ಮೆಡಿಕಲ್ಗೆ ಬೇಕು ಅಂತಲೇ ಇಟ್ಕೊತಾರೆ. ಇಲ್ಲಾಂದ್ರೆ ಯಾರೂ ಮಾಡಲ್ಲ ಗುರು, ಸುಮ್ಮನೆ ಅದನ್ನೆಲ್ಲ. ಇದನ್ನು ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಯಾರಿಗೆ ತಪ್ಪೋ ಸರಿನೋ ಅನ್ಸುತ್ತೋ ಏನೋ, ನಿಮ್ಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಹೋಗ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ತಿಳ್ಕೊತೀನಿ. ಬನ್ನಿ, ಇದ್ರ ಬಗ್ಗೆ ನಮ್ಮ ಸರ್ಕಾರದವರು ಅಂದರೆ ನಮ್ಮನ್ನೇನು ಆಳ್ತಿದ್ದಾರೆ ರಾಜಕಾರಣಿಗಳು, ಅವರು ಮಾತಾಡಿದ್ದಾರೆ, ಒಂದಷ್ಟು ಮಾತುಗಳನ್ನ ಕೇಳೋಣ. ಯಾಕಿ ಸ್ವಾಗತ ಮಾಡ್ತೀರಿ. ಆಗ್ಬೇಕಾಗಿದ್ದೆ. ಹಿಂದೆ ಸಿದ್ದರಾಮಯ್ಯನವರು ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ರು, ಬಹಳ ವರ್ಷಗಳಿಂದ, ಒಂದು 30 ವರ್ಷದಿಂದ ಏನೋ. ಅವಾಗೆ ಮಾಡ್ತಾರೆ ಅನ್ಕೊಂಡಿದ್ದೆ. ಈಗಾದರೂ ಇದನ್ನ ಜಾರಿಗೆ ತಂದಿದ್ದೀರಾ, ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಇದು ಇವಾಗ ಏನ್ ನಾವು ಕಾನೂನನ್ನ ಮಾಡ್ತಾ ಇದ್ದೀರಿ, ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು. ಯಾಕಂದ್ರೆ ಹಿಂದೆನೂ ಕೂಡ ಕಾವಲು ಸಮಿತಿ ಈ ತರದ್ ಬಹಳಷ್ಟು ಕನ್ನಡ ಕಡ್ಡಾಯ ಕೇಳಿ ಸಾಕಾಗ್ಬಿಟ್ಟಿದೆ. ಬಹಳ ಕಡೆ ಕೇಳಿದಿರಿ, ಭಾಷಣಗಳಲ್ಲೆಲ್ಲ ಕೇಳಿದಿರಿ, ಕನ್ನಡ ಕಡ್ಡಾಯ, ನನ್ನ ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಜಾರಿಗೆ ಮಾತ್ರ ಬರ್ತಾ ಇಲ್ಲ. ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನ ಘೋಷಣೆ ಮಾಡಿದ್ದಾರೆ, ಯಾರು ಇಲಾಖೆ ಹೆಡ್ಗಳನ್ನ ಘೋಷಣೆ ಮಾಡ್ತಾರೆ. ಅಟ್ಲೀಸ್ಟ್ ಸಮ್ ಬಿಗ್ ಅಮೌಂಟ್ ಫೈನ್ ಏನಾದ್ರೂ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂದ್ರೆ ಆಗಲ್ಲ ಬಿಡಿ. ನೀವು ಕಂಪನಿಗಳವ್ರು ನೋಡಿದ್ರಲ್ಲ, ಮನೆ ಸ್ಟ್ರೈಕ್ ಆಯ್ತು, ದೊಡ್ಡವರು ಅವರು ಮಾಲ್ಗಳೆಲ್ಲ 5,000 4,000 ಕೋಟಿ ಕಟ್ಟಿರ್ತಾರೆ ಮಾಲು. ನಿಮ್ ನೋಟಿಸ್ 5 ನಿಮಿಷ ಮಾಡಿ 2 ನಿಮಿಷದಲ್ಲಿ ಸ್ಟೇ ತಗೊಂಡ್ಬರ್ತಾರೆ. 2 ನಿಮಿಷದಲ್ಲಿ. ಮೊನ್ನೆ ಆದಾಗ ಕನ್ನಡ ಹೋರಾಟಗಾರ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಮಾಲ್ ಮುಚ್ಚಬೇಕು ಅಂತ ಆಯ್ತು, ಸರ್ಕಾರ ಅದನ್ನ ಮುಚ್ಚಬೇಡಿ ಅಂತ ಆದೇಶ ಮಾಡಿದ್ರು. 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಡು ಮತ್ತೆ ಓಪನ್ ಮಾಡಿದ್ರು. ಗೌರವ ಏನ್ ಬರ್ತದೆ ಸರ್ಕಾರಕ್ಕೆ? ಅದರಿಂದ ಏನಾದ್ರೂ ಒಂದು ಪೆನಾಲ್ಟಿ, ಸರಿಯಾಗಿ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಸ್ವಾಗತ ಮಾಡ್ತೀರಿ. ಸರ್ಕಾರ ಗೌರವ ಏನು ಸಿಗುತ್ತೆ ಅಂತಲ್ಲ, ನಮ್ಮಲ್ಲಿ ಗುರು ಎಷ್ಟು ಜನಕ್ಕೆ ಇಟ್ಕೊಂಡಿದೀವಿ ಗುರು ಇಲ್ಲಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶ ಎಲ್ಲ ಕಂಟ್ರಿ ಜನಗಳನ್ನ ನಾವು ಹೆಂಗೆ ಇಲ್ಲಿ ಭಾರತದೊಳಗೆ ನೋಡ್ತೀವಿ, ಹಾಗೇನೆ ನಮ್ಮ ಇಡೀ ಭಾರತ ದೇಶದಲ್ದೇನೆ ಹೊರಗಡೆಯಿಂದನೂ ಕೂಡ ಅಂಥ ಎಲ್ಲ ಜನಗಳನ್ನೂ ಕರ್ಕೊಬಂದು ನಮ್ಮ ಮೈಸೂರಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲವ್ರೆ. ಸೊ ಇಂಥವ್ರನ್ನೆಲ್ಲ ನಾವು ನೋಡಿದ್ದೀವಿ ಗುರು. ಸ್ವಲ್ಪ ನಾನು ಹೇಳ್ತಾ ಇರೋದು ಕಡ್ಡಾಯ ಅಂತ ಅನ್ನೋದೇನು, ರೂಲ್ಸೇ ಮಾಡಿದ್ರ ಬಗ್ಗೆ ಏನೇನೋ ರೂಲ್ಸ್ ಮಾಡ್ತಾ ಇದ್ದೀರಾ. ಅದೇನೋ HSRP ನಂಬರ್ ಪ್ಲೇಟ್ ಅಂತೆ, ಮತ್ತು ಇನ್ನೇನೇನೋ ಹೊಸದಾಗಿ ಅಪ್ಡೇಟ್ಗಳು ಕೊಡ್ತಾನೆ ಇದ್ದೀರಾ. ಸೊ ದಯಮಾಡಿ ಇದು ಒಂದು ರೂಲ್ಸ್ ಮಾಡಿ, ಎಲ್ರಿಗೂ ಯೂಸ್ ಆಗುತ್ತೆ, ಎಲ್ಲರೂ ಖುಷಿ ಪಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ನಾವು ಕನ್ನಡಿಗರು ಸಾರ್ವಭೌಮತೆನ ಮೆರಿತೀವಿ. ಏನೇನೋ ಇಷ್ಟ ಬಂದಂಗೆ ಏನೋ ಹೇಳ್ತಾರೆ, ಅದನ್ನು ಒಂದು ಆ ಬಿಸಿಲಿ ಏನೋ ನಾವೇನು ನೋಡ್ತೀವಿ, ಆ ಬಿಸಿಲಿರುತ್ತೆ ಅಷ್ಟೇ. ಆ ಬಿಸಿ ದಾಟಿದ್ರೆ ಅದು ಅಷ್ಟೇ ಮುಗಿದೋಗತ್ತಲ್ಲಿ. ಯಾವ ಗುರು ಇವೆಲ್ಲ ಇವ್ರು ಮಾತಾಡ. ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆ ಒಳಗ ನಮ್ಮ ಭಾಗದೊಳಗ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ. ಅಲ್ಲಿ ನಮಗೆ ಸಮಸ್ಯೆ ಇಲ್ಲ. ಬೆಂಗಳೂರದೇ ಮೊದಲ ಸಮಸ್ಯೆ. ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡದೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನೇಮದೊಳಗ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ BBMP ವ್ಯಾಪ್ತಿಯಲ್ಲಿ ಒಳಪಡುವ 8 ವಲಯಗಳು ಇದಾವೆ. 8 ವಲಯ ಆಯುಕ್ತರು ಇದಕ್ಕೆ ಬರ್ತಾರೆ. ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನೂ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಜೊತೆಗೆ ಕನ್ನಡಕ್ಕೆ ಸಂಬಂಧವಾದ ದೂರ ದಾಖಲ ಮಾಡ್ಲಿಕ್ಕೆ ಕಣ್ಣುಗಾವಲು ಅಂತ ಒಂದು ಅಪ್ಲಿಕೇಶನ್, ಅಂದ್ರೆ ಒಂದು ಆಪ್ ಅನ್ನ ರೆಡಿ ಮಾಡ್ತಾ ಇದೀವಿ. ಅದನ್ನು ತತ್ಕ್ಷಣ ನಮಗೆ ಕಂಪ್ಲೇಂಟ್ ಬರಬೇಕು, ಅವ್ರ ಮೇಲೆ ಆಕ್ಷನ್ ಮಾಡೋ ರೀತಿಯೊಳಗ ನಿಯಮಗಳನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅವ್ರೇನು ಎಲ್ಲರ ಇದ್ರದ್ದು ಆಸೆ ಇದೆ,
ಈ ಆಸೆಯನ್ನು ಈಡೇರಲಿಕ್ಕೆ ಯಾವ ರೀತಿ ತಮಿಳುನಾಡು ಅವಕಾಶಗಳನ್ನು ಕೊಡ್ತಾರೆ ಅನ್ನೋದ್ರ ಅದನ್ನ ನಾವು ಈ ರಾಜ್ಯದೊಳಗನು ಕನ್ನಡದ ಬಗ್ಗೆ ಹೆಚ್ಚು ಅಲ್ಲಿಗೆ 2 ಸಲಹೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ? ಹಾ? ಎಲ್ಲ ಸಲಹೆ ಕೊಟ್ಟಿದಾರಲ್ಲ, ಆ 2 ಸಲಹೆಯನ್ನ ನಾವು ನಿಯಮಗಳೊಳಗೆ ತಗೋತಾ ಇದ್ವಿ. ನಮಗೆ ಇದನ್ನೇ ಹೇಳಿದ್ದು ನಾನಲ್ಲ, ಇದನ್ನೇ ಹೇಳಿದ್ದು. ಸೊ ನಾವು ಅಕ್ಕಪಕ್ಕ ರಾಜ್ಯದವ್ರನ್ನ ನೋಡಿ ನಾವು ನಮ್ಮ ರಾಜ್ಯದೊಳಗೆ ಅಳವಡಿಸ್ತಾ ಇದ್ದೀವಿ. ಅಲ್ಲಿ ಏನು ಮಾಡಬೇಕು, ಇದು ಮಾಡ್ಬೇಕಂತ ಬೇಡ. ನಮ್ಮದು ತುಂಬ ಪುರಾತನವಾಗಿದೆ. ದಯವಿಟ್ಟು ಹೇಳ್ತೀನಿ, ನಮ್ಮ ಕನ್ನಡನ ಎಷ್ಟು ನಾವು ಹೆಮ್ಮೆ ಪಡ್ತೀವಿ, ನಾವೆಷ್ಟು ಬೆಳೆಸ್ತೀವಿ. ಸೊ ತುಂಬ ಮುಖ್ಯ ಆಗುತ್ತೆ. ಇದು ಪರವಾಗಿಲ್ಲ, ಒಳ್ಳೇದೇ. ನೀವೇನು ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಒಳ್ಳೇದೇ. ಇದು ನಮ್ಮ ಕಡೆಯಿಂದನೂ ತುಂಬ ಖುಷಿ ಐತೆ ಇದ್ರ ಬಗ್ಗೆ. ಸೊ ನಾನು ಹೇಳ್ತಾ ಇರೋದು, ಇದನ್ನು ನಿಮ್ಮ ರಾಜಕಾರಣ ರೂಪದಲ್ಲಿ ತಗೊಂಡು ಅಥವಾ ರಾಜಕಾರಣಿಯಾಗಿ ಮಾತಾಡ್ತಾ ಬರೀ ಆ ಅಸೆಂಬಲ್ ಒಳಗೆ ಮಾತಾಡಿ ಮುಗಿಸ್ಬಿಟ್ಟು, ನಾನು ಆಗಲೇ ಹೇಳಿದಾಗೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಪ್ರಾಮಿಸ್ ಹೇಳ್ತಾ ಇನ್ನು ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ನಾವು ಇದನ್ನು ಅಳವಡಿಸ್ಬೇಕು. ನೀವೇನು ಹೇಳ್ತಾ ಇದ್ದೀರಾ ಆ್ಯಪ್ ಫುಲ್ ಎಂಟೈರ್ ಕರ್ನಾಟಕದ ತುಂಬ ಇರಬೇಕು. ಅಷ್ಟೇ ಶಿಸ್ತುಬದ್ಧತೆಯಿಂದ ಕ್ರಮ ತಗೊಬೇಕು. ಹಾಕ್ಸಿಲ್ಲ ಅಂದ ತಕ್ಷಣ 1000-2000 ದಂಡ ಹೊಡಿತೀರಾ, ಹಂಗೆ ಇದಕ್ಕೂ ತುಂಬ ಸ್ಟ್ರಿಕ್ಟಾಗಿ ರೂಲ್ ಮಾಡಿ ಇದನ್ನು. ಸೊ ತುಂಬ ಖುಷಿಯಾಗುತ್ತೆ. ಸೊ ಸಾಕು, ನನ್ನ ಪ್ರಕಾರ ನಾವು ಜಾಸ್ತಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ನೀವೆಲ್ಲರೂ ನೋಡ್ತಾ ಇರೋವಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೊಡ್ತಿರ್ತೀನಿ. ಸೊ ದಯವಿಟ್ಟು ಅದನ್ನು ಹೋಗಿ ಫಾಲೋ ಮಾಡಿ. ಸೊ ಸ್ವಲ್ಪ ಮಾತಲ್ಲಿ ಏನಾದರೂ ತೊದಲಿಸಿದ್ರೆ, ಅದು ಸ್ವಲ್ಪ ನರ್ವಸಲ್ಲಿ ವಿಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬಿಡಬೇಕು. ಸೊ ಕೆಲವೊಂದು ಅಡಚಣೆಗಳಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡೋಕ್ಕಾಗ್ತಾಯಿಲ್ಲ. ಖಂಡಿತವಾಗ್ಲೂ ಬಿಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳಿ. ಡೇ ಬೈ ಡೇ ಇಂಪ್ರೂವ್ ಆಗಬೇಕು. ಸೊ ನನ್ನ ಇನ್ಸ್ಟಾದಲ್ಲಿ ಕಳಿಸಿದ್ರಿ ಕ್ಲಾರಿಟಿ ಬಗ್ಗೆ ಒಂಚೂರು ಗಮನ ಕೊಡಿ ಅಂತ. ಸೊ ದಯವಿಟ್ಟು ಹೇಳ್ತೀನಿ, ಸ್ವಲ್ಪ ಅಂದರೆ ನಂದು ಒಂಚೂರು ಪ್ರೋಪ್ ಆಗಲಿ, ಇನ್ನೊಂಚೂರು ಬೆಳೀಲಿ. ಬೆಳೆದ್ಮೇಲೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ಕ್ಲಾರಿಟಿ ವೀಡಿಯೋಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇರೋಷ್ಟರಲ್ಲಿ ಕೊಡ್ತಾ ಇರ್ತೀನಿ. ಸೊ ಲವ್ ಯು ಆಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಲವ್ ಯು ಆಲ್. ಬಾಯ್.